BSc ಮೊದಲನೇ ಸೆಮಿಸ್ಟರ್ ವಿಜ್ಞಾನ ಗಂಗಾ. ಕನ್ನಡದಲ್ಲಿ ನಾವು ಘಟಕ 1ರಲ್ಲಿ 3ನೆಯ ಕವಿತೆಯನ್ನು ನೋಡುತ್ತಿದ್ದೇವೆ. ಕನ್ನಡದ ಸ್ಫೂರ್ತಿ. ಇದನ್ನು ಬರೆದವರು ಪಿ. ಲಂಕೇಶ್. ಮೊದಲಿಗೆ ಇವರ ಕವಿ ಪರಿಚಯವನ್ನು ನೋಡೋಣ. ಲಂಕೇಶ್ ಅವರು ಮಾರ್ಚ್ 8, 1935 ಶಿವಮೊಗ್ಗ ಜಿಲ್ಲೆಯ ಕೊನವನಹಳ್ಳಿ ಗ್ರಾಮದಲ್ಲಿ ಜನಿಸಿದರು. ಶಿವಮೊಗ್ಗದ ಸಹ್ಯಾದ್ರಿ ಕಾಲೇಜಿನಲ್ಲಿ ಆಂಗ್ಲ ಭಾಷೆಯ ಪ್ರಾಧ್ಯಾಪಕರಾಗಿ ವೃತ್ತಿ ಜೀವನ ಪ್ರಾರಂಭಿಸಿದರು. 1962ರಲ್ಲಿ ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಪ್ರಾಧ್ಯಾಪಕರಾದರು. 1979ರಲ್ಲಿ ಲಂಕೇಶ್ ಎಂಬ ವಾರಪತ್ರಿಕೆಗಳನ್ನು ಪ್ರಾರಂಭಿಸಿದರು. ಸಂಕ್ರಾಂತಿ, ಇಡಿಬಸ್ ಮತ್ತು ಅಂತಿಗೊನೆ ಮುಂತಾದ ನಾಟಕಗಳನ್ನು, ಕಲ್ಲು ಕರಗುವ ಸಮಯ, ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ, ಉಲ್ಲಂಘನೆ, ಮಂಜು ಕವಿದ ಸಂಜೆ ಮುಂತಾದ ಕಥಾಸಂಗ್ರಹಗಳನ್ನು, ಮುಸ್ಸಂಜೆಯ ಕಥಾಪ್ರಸಂಗ, ಅಕ್ಕ ಕಾದಂಬರಿಗಳನ್ನು, ಹಲವಾರು ಅಂಕಣ ಬರಹಗಳನ್ನು, ಹುಳಿಮಾವಿನ ಮರ ಆತ್ಮಕಥೆಯನ್ನು ರಚಿಸಿದ್ದಾರೆ. ಇವರು ಚಲನಚಿತ್ರ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸಿದ್ದಾರೆ. ಇವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಹಾಗೂ ಕೇಂದ್ರ ಸರ್ಕಾರದಿಂದ ಅತ್ಯುತ್ತಮ ನಿರ್ದೇಶಕ ಪ್ರಶಸ್ತಿ ಕೂಡ ಲಭಿಸಿದೆ. ಕವಿತೆಯ ಸಾರಾಂಶ. ಪ್ರಸ್ತುತ ಕವಿತೆಯಲ್ಲಿ ಬಿ. ಎಂ. ಶ್ರೀಯವರು ಕನ್ನಡ ಭಾಷಾ ಪ್ರಯೋಗದ ಕುರಿತು ಪಿ. ಲಂಕೇಶ್ ಅವರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಕವಿತೆಯಲ್ಲಿ ಬಿ. ಎಂ. ಶ್ರೀಯವರು ಎಲ್ಲಿಯೂ ಸಂಸ್ಕೃತ ಪದಗಳ ಉಪಯೋಗವನ್ನು ಮಾಡಿಲ್ಲ. ಇಲ್ಲಿಯ ನುಡಿಗಟ್ಟುಗಳನ್ನು ಗಮನಿಸಿರಿ. ಹಿಡಿದು ಮಂಜು ಬೀಳುತ್ತಿತ್ತು ಎಂಬುದರ ಹಿಡಿದು ಕಿವಿಗೆ ಬಿತ್ತು. ತಡವುತ್ತಿದ್ದಳು. ಇವೆಲ್ಲ ಶಬ್ದಗಳು ಅಚ್ಚ ಕನ್ನಡ ಶಬ್ದಗಳಾಗಿವೆ. ಇವುಗಳನ್ನು ನಾವು ಸಾಮಾನ್ಯವಾಗಿ ದಿನನಿತ್ಯ ಆಡುವ ಮಾತುಗಳನ್ನು ಕಿವಿ ಕವನದ ಛಂದಸ್ಸಿಗೆ ಒಡ್ಡಿ ಹೊಮ್ಮಿಸುವ ಸಂಗೀತ ಇಲ್ಲಿ ಮೂಡಿಬಂದಿದೆ. ಬಿ. ಎಂ. ಶ್ರೀಯವರ ಇಂಗ್ಲಿಷ್ ಗೀತೆಗಳು ಎಂಬ ಪುಸ್ತಕದಲ್ಲಿ ಬರುವ ಕವಿತೆಗಳನ್ನು ಓದಿದಾಗ ಹೃದಯವು ತುಂಬಿ ಹೋಗುತ್ತದೆ. ಇಲ್ಲಿಯ ಕನ್ನಡದ ಸಂಪತ್ತನ್ನು ಕಂಡು ಇಂಗ್ಲಿಶಿನ ಉತ್ತಮ ಕವನಗಳು ತಮ್ಮ ಚಂದವನ್ನು ಕನ್ನಡದಲ್ಲಿ ಉಳಿಸಿಕೊಳ್ಳುತ್ತವೆ ಮತ್ತು ಕೆಟ್ಟ ಕವನಗಳು ಸಹ ಬಿ. ಎಂ. ಶ್ರೀಯವರ ಕೈಯಲ್ಲಿ ಉತ್ತಮಗೊಳ್ಳುತ್ತವೆ ಎಂಬುದು ತಿಳಿಯಬಹುದು. ಬಿ. ಎಂ. ಶ್ರೀಯವರಿಗೆ ಕನ್ನಡದ ತುಂಬ ಪ್ರೀತಿ. ಅವರ ಗದ್ಯವೂ ಸಹ ಅಷ್ಟೇ ಅಪ್ಪಟ ಕನ್ನಡದಲ್ಲಿ ಮೂಡಿಬರುತ್ತಿದ್ದವು. ಇಲ್ಲಿಯೂ ಸಂಸ್ಕೃತಿ ಮತ್ತು ಇತರ ಭಾಷೆಯ ಶಬ್ದಗಳ ಪ್ರಯೋಗ ಇರುತ್ತಿರಲಿಲ್ಲ. ಕನ್ನಡದಲ್ಲಿ ಸ್ಪಷ್ಟತೆ ಕಳೆದುಕೊಳ್ಳದೆ ಹೇಳುವ ವಸ್ತುಗಳು ಸರಳಗೊಳಿಸದೆ ಹರಿದು ಚಿಮ್ಮುತ್ತದೆ. ಧಾರವಾಡದಲ್ಲಿ ಅವರು ಭಾಷಣ ಮಾಡುವಾಗ ಅವರು ಕನ್ನಡ ಮಾತು ತಲೆ ಎತ್ತುವ ಬಗ್ಗೆ ಭಾಷಣ ಮಾಡಿದರು. ಇವರ ಶಿಷ್ಯ ಶ್ರೀಕಂಠಯ್ಯನವರು ತಮ್ಮ ಪ್ರೇಮ ಮತ್ತು ಅದಕ್ಕೆ ಬೇಕಾದ ಅಭಿರುಚಿಯುಳ್ಳ ಕನ್ನಡದ ಛಂದಸ್ಸಿಗೆ ಕಿವಿಗೊಡಗುವ ರೀತಿ, ಅತ್ಯಂತ ಸಾಮಾನ್ಯ ಸಾಲುಗಳ ಲಯಬದ್ಧತೆಯನ್ನು ಕೇಳುವ ರೀತಿಯು ತುಂಬ ಅದ್ಭುತ. ಹಾಗೆಯೇ ಅವರು ಕವನಗಳ ಗುಣಮಟ್ಟ ತೀರ್ಮಾನಿಸುವ ರೀತಿ ಕೂಡ ಆಗಿದೆ. ಶಿಷ್ಯ ಶ್ರೀಕಂಠಯ್ಯನವರು ತಮ್ಮ ಗುರುವಿನ ಕಾವ್ಯದ ಹೊಸತನ ಮತ್ತು ಉದ್ದೇಶವನ್ನು ಹೀಗೆ ವರ್ಣಿಸುತ್ತಾರೆ. ಪ್ರಸಂಗಗಣಗಳ ಇಕ್ಕಟ್ಟಿನ ಏಕನಾದದಲ್ಲಿ ಕವಿ ತನ್ನ ಭಾವವೈಖರಿಗೆ ತಕ್ಕ ರೂಪ ವೈವಿಧ್ಯವನ್ನು ಸಾಧಿಸುವುದು ಹೇಗೆ, ಭಾವಕ್ಕೆ ತಕ್ಕ ಸಹಜ ಕವಚವೋ ಎಂಬಂತೆ ಪದ್ಯರೂಪವು ಅಳವಟ್ಟು ಅದರ ಗತಿಗೆ ಅನುಸಾರವಾಗಿ ತಾನು ಸಾಗಿ ಇಲ್ಲಿ ಹ್ರಸ್ವವಾಗಿ, ಇಲ್ಲಿ ದೀರ್ಘವಾಗಿ, ಇಲ್ಲಿ ಮೊರೆದು, ಅಲ್ಲಿ ಸ್ಯುದ್ಧ, ಇಲ್ಲಿ ನಟಿಯಂತೆ ಬಳಕೆ, ಅಲ್ಲಿ ಬಾಣದಂತೆ ಹಾಯ್ದು, ಇಲ್ಲಿ ಪ್ರಸಾದದ ಸೊಂಪನ್ನು ಮುಡಿದು, ಇಲ್ಲಿ ನಿರಾಭರಣ ಸೌಂದರ್ಯವನ್ನು ಮೊರೆದು ಸೊಗಸನ್ನು ಬೀರಬೇಡವೇ ಎಂದು ಹೇಳುತ್ತಾ
ಇಂಗ್ಲಿಷ್ ಛಂದಸ್ಸಿನಲ್ಲಿ ಇದು ಎಷ್ಟು ಚೆನ್ನಾಗಿ ಸಾಧಿಸಿದ್ದೇನೆಂಬುದನ್ನು ಸಹೃದಯರಿಗೆ ಗೊತ್ತಿದೆ ಎಂದರು. ಕನ್ನಡವನ್ನು ಕನಸಿ ಬೆಳೆಸಿದವರು, ಕನ್ನಡ ಬರೆಯುವ ಕಲೆ ಅಭಿರುಚಿಯ ಅಗತ್ಯ ಇವರನ್ನು ಓದಿದರೆ ತಿಳಿಯುತ್ತದೆ.